ನೆರೆಯ ರಾಜ್ಯ ಕೇರಳದಲ್ಲಿ ಮತ್ತೆ ಸೋಂಕು ಸ್ಫೋಟವಾಗಿದೆ. ಒಂದೇ ದಿನ 300 ಕೇಸ್ ಹೆಚ್ಚಳವಾಗಿರ್ತಕ್ಕಂಥದ್ದು. ಸಕ್ರಿಯ ಕೇಸ್ ಸೋಂಕಿತರ ಸಂಖ್ಯೆ 2341. ನಮ್ಮ ರಾಜ್ಯದಲ್ಲಿ 92. ದೇಶದಲ್ಲೇ ಕೊರೋನಾ ಹಾಟ್ಸ್ಪಾಟ್ ಆಗಿದೆ ಕೇರಳ. ಈಗಲ್ಲ, ಮೊದಲನೇ ಅಲೆ, ಎರಡನೇ ಅಲೆ, ಮೂರನೇ ಅಲೆನಲ್ಲೂ ಕೂಡ ಕಾಂಪಿಟೇಷನ್ ಇದ್ದಿದ್ದು ಕೇರಳ ಮತ್ತು ಮಹಾರಾಷ್ಟ್ರಕ್ಕೆ. ಈಗಲೂ ಕೇರಳದಲ್ಲೇ ಕಾಣಿಸ್ಕೋತಾ ಇದೆ 2341. ಮೇ ಬಿ ಅವರು ವಿಪರೀತವಾಗಿ ಟೆಸ್ಟಿಂಗ್ ಜಾಸ್ತಿ ಮಾಡ್ಕೊಂಡಿರಬೇಕು. ಹಾಗಾಗಿ 2341 ಕೇಸ್ ಬಂದಿದೆ. ನಮ್ಮಲ್ಲೂ ಕೂಡ ಒಂದು ದಿನಕ್ಕೆ 5000 ಕೇಸ್ಗಳು ಟೆಸ್ಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರೆ ನಮ್ಮಲ್ಲೂ ನಂಬರ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಮೊದಲೇ ಹೇಳಿ ಕೇಳಿ ಚಳಿಗಾಲ, ILI ಸಾರಿ ಕೇಸ್ಗಳಿವೆ, ಅಂಥವ್ರನ್ನ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬರುತ್ತೆ. ಬಟ್ ಕೇರಳದಲ್ಲಿ ಸದ್ಯದ ಮಾಹಿತಿಯ ಪ್ರಕಾರ ದಿನವೊಂದಕ್ಕೆ 300-400 ಕೇಸ್, 2300 ಕೇಸ್ ಆಗೋಗಿದೆ ಈಗಾಗಲೇ ಅಲ್ಲಿ. ಹಾಗಾಗಿ ಅದೇ ನಮಗೆ ಆತಂಕ ಆಗಿರೋದು. ಪಕ್ಕದ ರಾಜ್ಯ, ಗಡಿ ರಾಜ್ಯ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಜನ ಓಡಾಡ್ತಾರೆ. ಮಂಗಳೂರು ಕಡೆ ಓಡಾಡ್ತಾರೆ, ಕೊಡಗು ಕಡೆ ಓಡಾಡ್ತಾರೆ, ಈ ಕಡೆ ಗುಂಡ್ಲುಪೇಟೆ ಕಡೆ ಓಡಾಡ್ತಾರೆ. ಸೊ ಹಾಗಾಗಿ ಅಲ್ಲಿಂದ ಏನಾದರೂ ಸೋಂಕು ರಾಜ್ಯಕ್ಕೆ ಹೆಚ್ಚೆಚ್ಚು ಹರಡ್ಬಿಡುತ್ತಾ ಅಂತಕ್ಕಂಥದ್ದೇ ಸದ್ಯದ ಆತಂಕದ ವಿಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗೆ ಶಬೀರ್ ಅವರಿಂದ ಪಡಿತಾ ಹೋಗೋಣ. ಶಬೀರ್, ಈಗ ಕೇರಳದಲ್ಲಿ ಏಕಾಏಕಿ ಇಷ್ಟೊಂದು ಕೇಸ್ ಜಾಸ್ತಿ ಆಗ್ತಾ ಇದೆ, 2341 ಕೇಸು. ಯಾಕೆ ಅಂತ ಅಂದರೆ ಟೆಸ್ಟಿಂಗ್ ಜಾಸ್ತಿ ಮಾಡ್ಕೊಂಡಿರೋದಕ್ಕೆ ಕೇಸಸ್ ಜಾಸ್ತಿ ಬರ್ತಾ ಇದೆ ಅಂತಾರ, ಅಥವಾ ಸ್ಪೆಸಿಫಿಕ್ ರೀಸನ್ ಇದೆಯಾ ಕೇರಳಗೇನಾದರೂ? ಎರಡು ಕಾರಣಗಳು ಅರವಿಂದ್. ಒಂದು, ಕೇರಳ ಅತಿ ಹೆಚ್ಚು ವಿದೇಶಿ ಪ್ರಯಾಣಿಕರ ಸಂಪರ್ಕವನ್ನ ಹೊಂದಿದೆ. ಬೇರೆ ಬೇರೆ ವಿದೇಶಗಳಿಂದ ಜನ ಓಡಾಡುವಂತದ್ದು ಹೆಚ್ಚು. ಇದಕ್ಕಾಗಿ ಸೋಂಕಿನ ಪ್ರಮಾಣ ಹೆಚ್ಚಾಗಿರ್ಬೋದು ಅನ್ನುವಂತ ಒಂದು ಅಂದಾಜನ ಮಾಡ್ಲಾಗ್ತಾ ಇದೆ. ಇದ್ರ ಜೊತೆಗೆ ಮೊದಲ ಅಲೆ, ಎರಡನೇ ಅಲೆ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಕೇರಳದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಬಂದಿದ್ವು. ಅದಕ್ಕೆ ಕಾರಣ ಏನು ಅಂದ್ರೆ ಅತಿ ಹೆಚ್ಚು ಟೆಸ್ಟ್ ಗಳನ್ನ ಅಲ್ಲಿ ಮಾಡ್ಲಾಗ್ತಾ ಇತ್ತು. ಈಗಲೂ ಕೂಡ ಸೋಂಕು ವ್ಯಾಪಿಸ್ತಿದೆ ಅನ್ನುವಂತ ಮಾಹಿತಿಗಳು ಬಂದ ತಕ್ಷಣ ಅಲ್ಲೂ ಕೂಡ ಟೆಸ್ಟಿಂಗ್ ಪ್ರಮಾಣವನ್ನ ಈಗ ಹಂತ ಹಂತವಾಗಿ ಹೆಚ್ಚಿಸುವಂತ ಕೆಲಸವನ್ನ ಕೇರಳ ಸರ್ಕಾರ ಮಾಡ್ತಾ ಇರುವಂತದ್ದು, ಜಾಗೃತೆಯನ್ನ ವಹಿಸುವಂತ ಕಾರಣಕ್ಕಾಗಿ. ಈ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏನಿದೆ ಅದು ಹೆಚ್ಚಾಗ್ತಾ ಇರುವಂತದ್ದು ಆ ಅಂಕಿ ಅಂಶಗಳಲ್ಲಿ ಗೊತ್ತಾಗ್ತಾ ಇದೆ. ನಿನ್ನೆ ಒಂದೇ ದಿನ 300ಕ್ಕೂ ಹೆಚ್ಚು ಪ್ರಕರಣಗಳು ವರದಿಯಾಗಿದೆ ಅನ್ನುವಂಥದ್ದನ್ನ ಕೇಂದ್ರ ಆರೋಗ್ಯ ಇಲಾಖೆ ಹೇಳಿರುವಂತದ್ದು. ಒಟ್ಟು 2300ಕ್ಕಿಂತ ಹೆಚ್ಚು ಪ್ರಕರಣಗಳು ಈಗಾಗಲೇ ಕೇರಳದಲ್ಲಿ ವರದಿಯಾಗಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಅದನ್ನ ಹೊರತುಪಡಿಸಿದ್ರೆ ಕೊರೋನಾ ಸೋಂಕು ಬಹಳ ಪ್ರಮುಖವಾಗಿ ಕ್ಷಿಪ್ರವಾಗಿ ಏರಿಕೆ ಆಗ್ತಾ ಇರುವಂತದ್ದು ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಮತ್ತೆ ಗುಜರಾತ್ನಲ್ಲಿ. ನಿನ್ನೆ ಒಂದೇ ದಿನ 10-15 ಪ್ರಕರಣಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ವರದಿಯಾಗಿರುವಂತದನ್ನ ಗಮನಿಸ್ತಾ ಇದ್ದೀವಿ. ಕರ್ನಾಟಕದಲ್ಲೂ ಕೂಡ ನಿನ್ನೆ 11 ಪ್ರಕರಣಗಳು ವರದಿಯಾಗಿದೆ ಅನ್ನುವಂತ ಮಾಹಿತಿಯನ್ನ ಈಗ ಕೇಂದ್ರ ಆರೋಗ್ಯ ಇಲಾಖೆ ಕೊಟ್ಟಿರುವಂತದ್ದು. ಕರ್ನಾಟಕ ಈಗ ಕೇರಳದ ಗಡಿ ರಾಜ್ಯ ಆಗಿರುವಂತ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಸೋಂಕಿನ ಪ್ರಮಾಣ ಹೆಚ್ಚಬಹುದಾ ಅನ್ನುವಂತ ಆತಂಕ ಕೂಡ ಈಗ ಸದ್ಯಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಓಕೆ ಶಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅದೇ ಆತಂಕನೇ ಎಲ್ಲರನ್ನೂ ಕಾಡ್ತಾ ಇರ್ತಕ್ಕಂಥದ್ದು. ಕೇರಳದ ಪಕ್ಕದಲ್ಲೇ ಇರ್ತಕ್ಕಂಥ ಕರ್ನಾಟಕ ಜಾಸ್ತಿ ಆಗುತ್ತೆ ಕೇಸಸ್ಸು. ನೀವು ಗಡಿಯಲ್ಲಿ ತೀವ್ರ ತಪಾಸಣೆಯನ್ನು ಕೈಗೊಳ್ಳದೇ ಇದ್ದರೆ ಕಷ್ಟ. ಈಗಾಗಲೇ ಮಂಗಳೂರು, ತಲಪಾಡಿ ಆ ಭಾಗದಲ್ಲೆಲ್ಲ ಮಾಡ್ತಾ ಇದ್ದಾರೆ, ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಟೆಸ್ಟಿಂಗ್ ಅಂತಂದರೆ ನಿಮಗೆ ಆ ಕಡೆಯಿಂದ ಬರ್ತಾ ಇರೋ ಅವ್ರಿಗೆ ಯಾರಿಗಾದ್ರೂ ಜ್ವರ ಇದೆಯಾ ಅಂತ ಅಟ್ಲೀಸ್ಟ್ ಫೀವರ್ ಟೆಸ್ಟ್ ಆದರೂ ನಡೀತಾ ಇದೆ.